ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಹಲ್ಲೆ. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ಸಿಡಿದೆದ್ರು. ಹಲ್ಲೆ ವಿರುದ್ಧ ಈಗ ಸಭಾಪತಿಗೆ ದೂರನ್ನ ಕೊಡೋದಕ್ಕೆ ಸಿಟಿ ರವಿ ಹೋಗಿದ್ದ. ಹಲ್ಲೆ ನಡೆಸಿದಂತಹ ಹೆಬ್ಬಾಳ್ಕರ್ ಬೆಂಬಲಿಗರ ವಿರುದ್ಧ ಸಿಟಿ ರವಿ ಕಡೆಯಿಂದ ದೂರು. ನನ್ನ ಮೇಲೆ ಷಡ್ಯಂತ್ರ ಮಾಡಿ ಹಲ್ಲೆ ಮಾಡಲಾಗಿದೆ. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಆರೋಪ. ಸಿಟಿ ರವಿ ಕೆಲ ಕಾಲ ಧರಣಿಗೆ ಕುಳಿತುಕೊಂಡಿದ್ದು ವಿಧಾನಸೌಧದಲ್ಲಿನೇ. ಮತ್ತೊಂದು ಕಡೆ ಹೆಬ್ಬಾಳ್ಕರ್ ಆಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಉದ್ರೇಕದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗೇಟ್ ಹಾಕಿದ್ರು ಕೂಡ ಆ ಗೇಟ್ಗಳನ್ನ ಒದ್ದು ಒಳಗೆ ಬರೋದಕ್ಕೆ ಪ್ರಯತ್ನ ಪಟ್ಟರು. ಸಭಾಪತಿನೂ ಕರೀತಾ ಇದ್ದಾರೆ. ನಾವು ಫಸ್ಟ್ ದೂರು ಕೊಡ್ಬೇಕು ಸಭಾಪತಿಗೆ ದೂರು ಕೊಟ್ಟು ಕಂಬ ಸಭಾಪತಿನೂ ಕರೀತಾ ಇದ್ದಾರೆ. ನಾವು ಫಸ್ಟ್ ದೂರು ಕೊಡ್ಬೇಕು ಸಭಾಪತಿಗೆ ದೂರು ಕೊಟ್ಟು ಕಾರಣ ಅಂತ ನನಗನ್ಸುತ್ತೆ. ಅವ್ರ ಪರವಾಗಿ ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಂಭಕ್ಕಿನಿಂದ ಅಲ್ಲಿ ಒಳಗಡೆ ಕೂಡ ಗಲಾಟೆ ಆಗ್ತಿದೆ. ಅಲ್ಲಿಯೂ ಇದೇ ರೀತಿ ಪರಿಸ್ಥಿತಿ ಇರುವಂತ. ಅದು ನಾನು ಚೆಕ್ ಮಾಡ್ತೀನಿ. ಅಂದ್ರೆ ಸಿಬ್ಬಂದಿಗಳ ಯಾಕೆ ಏನು ಚೆಕ್ ಅದು ಮಾಡಿದ್ರು ಅಥವಾ ಏನು ಹೆಂಗೆ ಅಂತ ಅದು ನಾನು ಚೆಕ್ ಮಾಡ್ತೀನಿ. ಮಾಡಿ ಕಾರಣ ಅಂತ ನನಗನ್ಸುತ್ತೆ. ಅವ್ರ ಪರವಾಗಿ ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಂಭಕ್ಕಿನಿಂದಲೇ ಇದೆಲ್ಲ ಮಾಡಿದ್ದಾರೆ. ಸುಳ್ಳು ಆರೋಪ ಕಾರಣ ಅಂತ ನನಗನ್ಸುತ್ತೆ. ಅವ್ರ ಪರವಾಗಿ ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಂಭಕ್ಕಿನಿಂದಲೇ ಇದೆಲ್ಲ ಮಾಡಿದ್ದಾರೆ. ಸುಳ್ಳು ಆರೋಪ
ನನಗನ್ಸುತ್ತೆ ಅವ್ರ ಬೆಳವಣಿಗೆ ಇದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಅವ್ರ ಪರವಾಗಿ ಜೈಕಾರ ಆಗ್ತಾ ಇದ್ರು, ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.